ನನ್ನ ಸ್ನೇಹ ಬಳಗಕ್ಕೆಲ್ಲ ವಿಚಾರಪೂರ್ಣವಾದ ಇಂದಿನ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗೆಳತಿ ವೀಣಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ, ಖುಷಿಯಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ. ಪ್ರಾರಂಭದಲ್ಲೇ ತಿಳಿಸಿದಂತೆ ಇಂದಿನ ವಿಡಿಯೋ ಮಹತ್ವದ ವಿಚಾರವಾದಂತಹ ಉಪನಿಷತ್ತುಗಳನ್ನು ಕುರಿತಾಗಿದೆ. ನಮ್ಮ ಸನಾತನ ಧರ್ಮ ಉಪನಿಷತ್ತುಗಳ ಮೂಲಕ ಬೆಲೆಕಟ್ಟಲಾಗದಂತಹ ಅನೇಕ ವಿಚಾರಗಳನ್ನು ಸಮಾಜಕ್ಕೆ ಕೊಟ್ಟಿದೆ. ಈ ದಿನಗಳಲ್ಲಿ ನಮ್ಮಲ್ಲಿ ಧರ್ಮಶ್ರದ್ಧೆ ಕಡಿಮೆಯಾಗಲು ಕಾರಣ ಜ್ಞಾನದ ಕೊರತೆ. ವೇದ ಉಪನಿಷತ್ತುಗಳ ಬಗ್ಗೆ ಕೇವಲವಾಗಿ ಮಾತನಾಡುವವರು ಇವುಗಳನ್ನು ಅಧ್ಯಯನ ಮಾಡಿರೋದೇ ಇಲ್ಲ. ಅರಿತವರು ಹಾಗೆ ಲಘುವಾಗಿ ಮಾತನಾಡೋದಿಲ್ಲ. ನಿತ್ಯ ಜೀವನವನ್ನು ಸುಗಮವಾಗಿ ನಡೆಸಿ ಅಂತಿಮವಾಗಿ ಮುಕ್ತಿಯನ್ನು ಪಡೆಯಲು ಉಪನಿಷತ್ತುಗಳ ಜ್ಞಾನ ನಮಗೆ ಬಹಳವಾಗಿ ಸಹಾಯ ಮಾಡುತ್ತೆ. ಆದರೆ ಇಂದಿನ ವೇಗದ ಯುಗದಲ್ಲಿ ಕುಳಿತು ಓದಲು ಯಾರಿಗೂ ಕೂಡ ಸಮಯವಿಲ್ಲ. ಓದಿದರೂ ಅದರ ಅಂತರಾರ್ಥವನ್ನು ಅರಿತುಕೊಳ್ಳುವಂತಹ ಸೂಕ್ಷ್ಮತೆ ಇಲ್ಲ. ಹಾಗಾಗಿ ನಾನು ಅಧ್ಯಯನ ಮಾಡಿದಾಗ ನನ್ನ ಜ್ಞಾನಗಮ್ಯವಾದಷ್ಟು ಭಾವಗಮ್ಯವಾದಷ್ಟು ವಿಚಾರಗಳ ಉಪನಿಷತ್ತು ಸರಣಿಗಳ ಮೂಲಕ ಉಪನಿಷತ್ತುಗಳ ಸರಣಿಗಳ ಮೂಲಕ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಮುಖ ಉಪನಿಷತ್ತುಗಳಾದಂತಹ ಕಠೋಪನಿಷತ್ತು, ಈಶಾವಾಸ್ಯ ಉಪನಿಷತ್, ಕೇನೋಪನಿಷತ್, ಪ್ರಶ್ನೋಪನಿಷತ್, ಮುಂಡಕ ಉಪನಿಷತ್, ಮಾಂಡೂಕ್ಯ ಉಪನಿಷತ್, ತೈತರಿಯ ಉಪನಿಷತ್, ಐತರೇಯ ಉಪನಿಷತ್, ಶ್ವೇತಾಶ್ವತರ ಉಪನಿಷತ್ಗಳು ಹೇಳಿರುವ ನಾವು ಅನ್ವಯಿಸಿ ಅಳವಡಿಸಿಕೊಳ್ಳಬೇಕಾದಂತಹ ವಿಚಾರಗಳನ್ನು ಈ ಸರಣಿ ಒಳಗೊಂಡಿರಲಿದೆ. ಇದೊಂದು ಜ್ಞಾನ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ. ಈ ವಿಡಿಯೋಗಳನ್ನು ವೀಕ್ಷಿಸುವ ಮೂಲಕ ನಿಮ್ಮ ಜೀವನವನ್ನು ಇನ್ನಷ್ಟು ಚೆಂದಗಾಣಿಸಿಕೊಳ್ಳಿ. ವಿಡಿಯೋಗಳು ಅಮೂಲ್ಯ ವಿಚಾರಗಳಿಂದ ಕೂಡಿರೋದ್ರಿಂದ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಪೂರ್ಣವಾಗಿ ವೀಕ್ಷಿಸಿ. ನಿಮ್ಮ ಸ್ನೇಹಿತರಿಗೆ ಸಂಬಂಧಿಗಳಿಗೆ ಶೇರ್ ಮಾಡಿ. ಮುಖ್ಯವಾಗಿ ವಿಡಿಯೋಗೆ ಲೈಕನ್ನು ಕೊಡಿ. ನಾನು ಪೋಸ್ಟ್ ಮಾಡಿದಂತಹ ಕೃತಜ್ಞತಾ ಭಾವಕ್ಕೆ ಸಂಬಂಧಿಸಿದಂತಹ ವಿಡಿಯೋ ಬಹಳ ಉಪಯುಕ್ತವಾದಂತಹ ವಿಚಾರಗಳಿಂದ ಕೂಡಿದೆ. ಆದರೆ ಅದು ಹೆಚ್ಚು ವೀಕ್ಷಣೆಗಳನ್ನು ಪಡೆದಿಲ್ಲ ಮತ್ತು ನೋಡಿದಷ್ಟು ಜನರು ಸಹ ಅದನ್ನು ಲೈಕ್ ಮಾಡಿಲ್ಲ. ನಾನು ಪ್ರತಿಯೊಂದು ವಿಡಿಯೋ ಸಿದ್ಧಪಡಿಸಬೇಕಾದಾಗಲೂ ಏನಾದರೂ ಅತ್ಯುತ್ತಮವಾದ ವಿಚಾರವನ್ನು ನನ್ನ ಸ್ನೇಹ ಬಳಗಕ್ಕೆ ಕೊಡಬೇಕು ಅಂತ ಹೇಳಿ ಬಯಸಿರ್ತೀನಿ. ಅದಕ್ಕೋಸ್ಕರ ಸಾಕಷ್ಟು ಸಮಯವನ್ನು ವಿನಿಯೋಗಿಸಿ ತುಂಬ ಪ್ರೀತಿಯಿಂದ ವಿಡಿಯೋ ಮಾಡಿರ್ತೀನಿ. ಆದರೆ ಅದನ್ನು ಹೆಚ್ಚು ಜನ ನೋಡ್ತಾ ಇಲ್ಲ, ಇಷ್ಟಪಡ್ತಾ ಇಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂತ ಅಂದಾಗ ಭ್ರಮ ನಿರಸನವಾಗುತ್ತೆ. ಆದಾಗ್ಯೂ ಅತ್ಯುತ್ತಮ ವಿಚಾರಗಳನ್ನು ಸಮಾಜಕ್ಕೆ ನೀಡಬೇಕು ಅನ್ನುವಂತಹ ನನ್ನ ಸಂಕಲ್ಪ ಮತ್ತೆ ಮತ್ತೆ ನನ್ನನ್ನು ವಿಚಾರಪೂರ್ಣ ವಿಡಿಯೋ ಮಾಡಲು ಪ್ರೇರೇಪಿಸ್ತಾ ಇರ್ತವೆ. ಇಂದೆಲ್ಲ ನಾಳೆ ಆರೋಗ್ಯಪೂರ್ಣ ವಿಚಾರಗಳನ್ನು ಒಳಗೊಂಡ ನನ್ನ ವಿಡಿಯೋಗಳು ಸಾಕಷ್ಟು ಜನರನ್ನು ತಲುಪುತ್ತೆ ಮತ್ತು ಅವರದರಿಂದ ಸಾಕಷ್ಟು ಉಪಯೋಗವನ್ನು ಪಡೀತಾರೆ ಅನ್ನುವಂತಹ ಭಾವದಿಂದ ಯೂನಿವರ್ಸ್ ನನ್ನ ಪಾಲಿಗೆ ಕೊಟ್ಟಿರುವಂತಹ ಕೆಲಸವನ್ನು ಅತ್ಯಂತ ಶ್ರದ್ಧೆ ಪ್ರೀತಿಯಿಂದ ಮಾಡ್ತಾ ಇದ್ದೇನೆ. ಸೊ ವಿಡಿಯೋಗೆ ಲೈಕ್ ಕೊಡಿ. ಅದರಿಂದ ಸಾಕಷ್ಟು ಜನರಿಗೆ ವಿಡಿಯೋ ಶೇರ್ ಆಗುತ್ತೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೊಸದಾಗಿ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ನಾನು ಡಾಕ್ಟರ್ ವೀಣಾ ಜೀವನದ ವಿವಿಧ ಆಯಾಮಗಳ ಕುರಿತಾದ ವಿಚಾರಗಳನ್ನು ಸ್ನೇಹ ಸಂಗಮ ಕನ್ನಡ ಚಾನಲ್ ಮೂಲಕ ನನ್ನ ಸ್ನೇಹ ಬಳಗದೊಂದಿಗೆ ಹಂಚಿಕೊಳ್ತಿರ್ತೀನಿ. ನೀವು ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಪ್ರಾರಂಭದಲ್ಲಿ ವೇದಗಳ ಬಗ್ಗೆ ಕ್ಲುಪ್ತವಾಗಿ ತಿಳಿದುಕೊಳ್ಳೋಣ. ವಿಶ್ವದ ಅತ್ಯಂತ ಪುರಾತನವಾದ ಶಾಸ್ತ್ರಗಳಲ್ಲಿ ವೇದಗಳು ಒಂದಾಗಿವೆ. ಈ ವೇದಗಳು 4. ಅವೇ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದಗಳು. ಭಾರತೀಯರ ತತ್ವಶಾಸ್ತ್ರದ ಹಿಮಾಲಯ ಪಂಕ್ತಿ ಎನ್ನಬಹುದಾದಂಥದ್ದು ವೇದಗಳನ್ನು. ಅದರಲ್ಲಿ ಮೊದಲಲ್ಲಿ ಬರುವಂತಹ ಕರ್ಮಕಾಂಡ, ಅದರಲ್ಲಿ ಬರುವಂತಹ ಯಾಗ ಯಜ್ಞಗಳು, ಇವುಗಳೆಲ್ಲ ಹಿಮಾಲಯದ ಕೆಳಗಡೆ ಇರುವಂತಹ ಗ್ರಾಮಗಳಂತೆ ಕಾಡುಗಳಂತೆ ಇವೆ. ಮೇಲೆ ಹೋದಂತೆ ಧ್ಯಾನಮಗ್ನ ಶಿವನ ನೆನಪನ್ನು ತರುವ ಉಪನಿಷತ್ತಿನ ಶಿಖರಗಳಿವೆ. ಮಾನವ ಮರ್ತ್ಯಲೋಕದಿಂದ ಅಮೃತತ್ವಕ್ಕೆ ಏರಲು ನಿರ್ಮಿಸಿದಂತಹ ಏಣಿಯಂತೆ ಇವೆ ಉಪನಿಷತ್ತುಗಳು. ಕಾಲ ದೇಶ ನಿಮಿತ್ತವನ್ನು ಮೀರಿ ಹೋದ ಮಹಾಮಹಿಮರ ಭಾವನೆಗಳು ಘನೀಭೂತವಾಗಿ ಬಿದ್ದಿವೆ ಇಲ್ಲಿ. ವಿಚಾರ ಒಯ್ಯುವವರೆಗೆ ಹೋಗಿ ಅಲ್ಲಿಂದ ಇಂದ್ರಿಯಾತೀತ ಅನುಭವದ ಗರಿಗೆದರಿ ಹಾರಿ ಹೋಗಿ ಪರಬ್ರಹ್ಮನಲ್ಲಿ ಒಂದಾಗುವವರು ಉಪನಿಷತ್ ಋಷಿಗಳು. ಉಪನಿಷತ್ತಿನಲ್ಲಿ ಇರುವುದು ಯಾವುದೋ ಒಂದು ಸಿದ್ಧಾಂತವಲ್ಲ, ಹಲವು ಸಿದ್ಧಾಂತಗಳಿಗೆ ತವರು ಮನೆ ಇದು. ಇಲ್ಲಿ ಯಾವುದೋ ಒಂದು ಭಾವನೆಯಲ್ಲ, ಹಲವು ಮಹಿಮೋನ್ನತ ಶ್ರೇಷ್ಠತಮ ಭಾವನೆಯ ಗೊಂಚಲುಗಳಿವೆ. ಇಲ್ಲಿ ಒಂದು ಸತ್ಯವನ್ನು ಹಲವು ದೃಷ್ಟಿಕೋನಗಳಿಂದ ನೋಡ್ತಾರೆ. ಇಲ್ಲಿ ಎಲ್ಲಿಯೂ ಕೂಡ ಅಲ್ಪತನವಿಲ್ಲ. ಭೂಮದ ಛಾಯೆಯಲ್ಲಿಯೇ ಇರುವರು ಇವರು. ತಾವು ಅನುಭವಿಸಿದಂತಹ ಸತ್ಯವನ್ನು ಮುಂದೆ ಬರುವವರ ಉದ್ಧಾರಕ್ಕಾಗಿ ಹೇಳಿ ಹೋಗಿರುವರು.
ಅದು ದೇವಗಂಗೆಯಂತೆ ಉಪನಿಷತ್ತುಗಳಲ್ಲಿ ಇಂದಿಗೂ ಹರಿಯುತ್ತಿದೆ. ಯಾರು ಬೇಕಾದರೂ ಅದರಲ್ಲಿ ಮಿಂದು ಪಾವನರಾಗಬಹುದು. 4 ವೇದಗಳಲ್ಲಿ ಪ್ರತಿಯೊಂದನ್ನು 3 ಭಾಗ ಮಾಡಬಹುದು. ಅದೇ ಮಂತ್ರ, ಬ್ರಾಹ್ಮಣ, ಉಪನಿಷತ್ತು. ಮಂತ್ರ ಭಾಗದಲ್ಲಿ ಇಂದ್ರ, ವರುಣ, ಅಗ್ನಿ ಮುಂತಾದ ದೇವತೆಗಳನ್ನು ಸ್ತುತಿಸಲಾಗಿದೆ. ಪ್ರಕೃತಿಯ ಸೌಂದರ್ಯ ಮತ್ತು ಅದರ ಶಕ್ತಿಯಿಂದ ಮೊದಲು ಋಷಿಗಳು ಆಕರ್ಷಿತರಾದರು. ಆರ್ಯರನ್ನು ಮೊದಲು ಅತೀಂದ್ರಿಯ ಅನುಭವದ ಕಡೆಗೆ ಸೆಳೆದದ್ದು ಉಷಸ್, ಸೂರ್ಯ, ಚಂದ್ರ, ವಾಯು, ನೀರು, ನಕ್ಷತ್ರ, ಮಳೆ, ಮಿಂಚು ಮುಂತಾದವು. ಇವನ್ನ ಕೇವಲ ಜಡಶಕ್ತಿಯ ಆವಿರ್ಭಾವ ಅಂತ ಹೇಳಿ ನೋಡದೆ ಇದೊಂದು ಅತೀಂದ್ರಿಯ ಶಕ್ತಿಯ ಸ್ಥೂಲ ಆವಿರ್ಭಾವ ಅಂತ ಹೇಳಿ ಪರಿಗಣಿಸಿದ್ರು. ಈ ಮಂತ್ರವನ್ನ ಯಾಗ ಯಜ್ಞಾದಿಗಳನ್ನ ಮಾಡುವಾಗ ಹೇಳ್ತಾ ಇದ್ರು. ಇದನ್ನ ಕಾವ್ಯ ಪ್ರಧಾನವಾದ ಭಾಗ ಅಂತ ಹೇಳಿ ಹೇಳಬಹುದು. ಎರಡನೆಯದೇ ಬ್ರಾಹ್ಮಣ. ಇಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ವಿಧಾನವನ್ನ ವಿವರಿಸಲಾಗಿದೆ. ಆ ಸಮಯದಲ್ಲಿ ಯಾವ ವಸ್ತುಗಳನ್ನು ಉಪಯೋಗಿಸಬೇಕು, ಎಷ್ಟು ಜನ ಪುರೋಹಿತರು ಇರಬೇಕು, ಯಾವ ಕಾಲದಲ್ಲಿ ಮಾಡಬೇಕು, ಪುರೋಹಿತರಿಗೆ ಏನು ಸಂಭಾವನೆಯನ್ನ ಕೊಡಬೇಕು ಮುಂತಾದ ವಿಚಾರಗಳನ್ನು ಇದು ಒಳಗೊಂಡಿದೆ. ಇದನ್ನ ಪ್ರಧಾನವಾಗಿ ಪುರೋಹಿತನ ಕೆಲಸ ಅಂತ ಹೇಳಬಹುದು. ಹಿಂದಿನ ಕಾಲದಲ್ಲಿ ಬಹುಶಃ ದೇವಸ್ಥಾನಗಳು, ವಿಗ್ರಹಾರಾಧನೆ ಮುಂತಾದವು ಇನ್ನೂ ಬಂದಿರಲಿಲ್ಲ ಅಂತ ಹೇಳಿ ನಮಗೆ ಗೊತ್ತಾಗುತ್ತಿದ್ರಿಂದ ಮಾನವ ತನ್ನ ಇಹ ಮತ್ತು ಪರಲೋಕದ ಅಭೀಪ್ಸೆಯನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಇವುಗಳನ್ನು ಮಾಡ್ತಾ ಇದ್ದ. 3ನೇ ಭಾಗವೇ ಉಪನಿಷತ್ ಅನ್ನೋದು. ಇದನ್ನ ವೇದ ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿ ತತ್ವಪ್ರಧಾನವಾಗಿರುವುದು, ಇದು ತತ್ವಪ್ರಧಾನವಾಗಿರುವಂಥದ್ದು. ಮುಕ್ತಿಕೋಪನಿಷತ್ 108 ಉಪನಿಷತ್ತುಗಳಿವೆ ಅಂತ ಹೇಳುತ್ತೆ. ಇವುಗಳಲ್ಲಿ ಎಲ್ಲವೂ ಅಷ್ಟು ಮುಖ್ಯವಲ್ಲ. ಮುಖ್ಯವಾದ ಕೆಲವು ಉಪನಿಷತ್ತುಗಳು ಇವು. ಋಗ್ವೇದದಲ್ಲಿ ಐತರೇಯ ಮತ್ತು ಕೌಶಿತಕಿ ಉಪನಿಷತ್ತುಗಳು ಬರ್ತವೆ. ಸಾಮವೇದದಲ್ಲಿ ಛಾಂದೋಗ್ಯ ಮತ್ತು ಕೇನ ಉಪನಿಷತ್ತುಗಳು ಇದ್ದಾವೆ. ಯಜುರ್ವೇದದ ಶಾಖೆಯಾದ ಕೃಷ್ಣ ಯಜುರ್ವೇದದಲ್ಲಿ ತೈತರೇಯ, ಮಹಾನಾರಾಯಣ, ಕಠ, ಶ್ವೇತಾಶ್ವತರ, ಮೈತ್ರಾಯಣಿ ಉಪನಿಷತ್ತುಗಳು ಬಂದಿದ್ದಾವೆ. ಶುಕ್ಲ ಯಜುರ್ವೇದದಲ್ಲಿ ಈಶ ಮತ್ತು ಬೃಹದಾರಣ್ಯಕ ಉಪನಿಷತ್ತುಗಳು ಇದ್ದಾವೆ. ಇವೇ ಅತ್ಯಂತ ಮುಖ್ಯವಾದವುಗಳು. ಇವುಗಳ ಮೇಲೆಯೇ ಆಚಾರ್ಯರುಗಳು ಭಾಷ್ಯವನ್ನು ಬರೆದು ತಮ್ಮ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಪ್ರತಿಯೊಂದು ಧರ್ಮಕ್ಕೂ ಕೆಲವು ಪವಿತ್ರ ಗ್ರಂಥಗಳ ಆಧಾರವಿದೆ. ಕ್ರೈಸ್ತರಿಗೆ ಬೈಬಲ್, ಮುಸಲ್ಮಾನರಿಗೆ ಕುರಾನ್, ಬೌದ್ಧರಿಗೆ ಧರ್ಮಪದ ಮುಂತಾದವು ಆಧಾರ. ಈ ಗ್ರಂಥಗಳಲ್ಲಿ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿಗಳ ವಾಣಿಯನ್ನು ನೋಡ್ತೀವಿ. ಇವರು ಸಾಕ್ಷಾತ್ಕಾರ ಮಾಡಿಕೊಂಡ ಆಧ್ಯಾತ್ಮಿಕ ಅನುಭವಗಳೇ ಗ್ರಂಥಗಳಲ್ಲಿರೋದು. ಈ ಗ್ರಂಥಗಳೇ ಈ ಧರ್ಮಕ್ಕೆ ಆಧಾರ. ಈ ದೃಷ್ಟಿಯಿಂದ ನೋಡಿದರೆ ಹಿಂದೂಗಳಲ್ಲಿ ಒಂದು ಧರ್ಮಗ್ರಂಥ ಅಥವಾ ಒಬ್ಬ ವ್ಯಕ್ತಿ ಅಂತ ಯಾರೂ ಇಲ್ಲ. ಇಲ್ಲಿ ಹಲವು ಗ್ರಂಥಗಳಿವೆ. ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಹಲವು ವ್ಯಕ್ತಿಗಳು ಇದ್ದಾರೆ. ಗ್ರಂಥಗಳ ದೃಷ್ಟಿಯಿಂದ ಪ್ರಸ್ಥಾನತ್ರಯಗಳು ಅತಿ ಮುಖ್ಯ. ವ್ಯಕ್ತಿಗಳ ದೃಷ್ಟಿಯಿಂದ ಉಪನಿಷತ್ತಿನಲ್ಲಿ ಬರುವಂತಹ ವ್ಯಕ್ತಿಗಳೆಲ್ಲರೂ ಆಧ್ಯಾತ್ಮಿಕ ಅನುಭವಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು. ಅವರನ್ನು ಮಂತ್ರ ದ್ರಷ್ಟಾರರು ಅಂತ ಹೇಳಿ ಕರೆಯಲಾಗುತ್ತೆ. ಎಂದರೆ ಮಂತ್ರದಲ್ಲಿರುವ ಸತ್ಯವನ್ನು ಅನುಭವಿಸಿದವರು, ಸಾಕ್ಷಾತ್ಕಾರ ಮಾಡಿಕೊಂಡವರು ಅಂತ. ಆಧ್ಯಾತ್ಮಿಕ ಸತ್ಯಗಳು ಸದಾಕಾಲವೂ ವಿಶ್ವದಲ್ಲಿ ಸ್ಪಂದಿಸುತ್ತವೆ. ಯಾರು ತಮ್ಮ ಚಿತ್ತವನ್ನು ಶುದ್ಧ ಮಾಡಿಕೊಂಡು ಅದರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸ್ತಾರೋ ಅವರಿಗೆಲ್ಲ ಅದು ಸಿಕ್ಕುತ್ತೆ. ಆಧ್ಯಾತ್ಮಿಕ ಸತ್ಯಗಳು ಸನಾತನವಾದವು. ಹೇಗೆ ಉಪನಿಷತ್ತಿನ ಕಾಲದ ಋಷಿಗಳ ಅನುಭವಕ್ಕೆ ಇದು ಬಂತೋ ಹಾಗೆ ಈಗಿನವರ ಅನುಭವಕ್ಕೂ ಕೂಡ ಬರಲು ಸಾಧ್ಯವಿದೆ. ನಾವು ಅದಕ್ಕೆ ಯೋಗ್ಯತೆಯನ್ನು ಪಡೆದುಕೊಳ್ಬೇಕು. ಹಾಗೆ ಯೋಗ್ಯತೆಯನ್ನು ಪಡೆದುಕೊಂಡವರಿಗೆಲ್ಲ ಇದು ದೊರಕುತ್ತೆ. ಇದು ಯಾವುದೋ ಒಂದು ಧರ್ಮದ ಅಥವಾ ಜಾತಿಯ ವ್ಯಕ್ತಿಗೆ ಮೀಸಲಾಗಿಲ್ಲ. ಉಪನಿಷತ್ತುಗಳು ಪ್ರಸ್ಥಾನತ್ರಯದಲ್ಲಿ ಬಹುಮುಖ್ಯವಾದಂತಹ ಗ್ರಂಥ. ಈ ಪ್ರಸ್ಥಾನತ್ರಯಗಳೇ ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ. ಇವುಗಳಲ್ಲಿ ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಗಳಿಗೆ ಆಧಾರವೇ ಉಪನಿಷತ್ತುಗಳು. ಬ್ರಹ್ಮಸೂತ್ರದಲ್ಲಿ ಉಪನಿಷತ್ತಿನಲ್ಲಿ ಬರುವಂತಹ ವಾಕ್ಯಗಳನ್ನೆಲ್ಲ ಆಯ್ದು ಅದನ್ನು ಒಂದು ಮಾಲೆಯಂತೆ ಕಟ್ಟಲಾಗಿದೆ. ಇಲ್ಲಿ ಉಪನಿಷತ್ತಿನಲ್ಲಿ ಇಲ್ಲದ ಬೇರೆ ಯಾವ ವಿಷಯವೂ ಇಲ್ಲ. ಎಲ್ಲ ಆಗಲೇ ಅಲ್ಲಿರುವುದನ್ನು ಇಲ್ಲಿ ಬೇರೊಂದು ಬಗೆಯಲ್ಲಿ ಅಂದವಾಗಿ ಜೋಡಿಸಲಾಗಿದೆ. ಬ್ರಹ್ಮಸೂತ್ರ ಉಪನಿಷತ್ತಿನ ಮೇಲೆ ಜೀವಿಸುವಂತಹ ಉಪಜೀವಿ ಅಂತ ಹೇಳಬಹುದು. ಭಗವದ್ಗೀತೆಯಲ್ಲಿ ಬರುವ ವಿಷಯಗಳನ್ನೆಲ್ಲ ಶ್ರೀಕೃಷ್ಣ ಉಪನಿಷತ್ತಿನಿಂದ ತೆಗೆದುಕೊಂಡು ಅದನ್ನು ಮತ್ತೂ ಸುಲಭ ಮಾಡಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದಾನೆ. ಗೀತೆಯ ಧ್ಯಾನ ಶ್ಲೋಕದಲ್ಲಿ ಹೀಗಿದೆ: ಉಪನಿಷತ್ತುಗಳು ಗೋವುಗಳು, ಗೋಪಾಲನಂದನನು ಹಾಲು ಕರೆಯುವವನು, ಪಾರ್ಥನು ಕರು, ಮಹದ್ಗೀತಾಮೃತವೇ ಹಾಲು.
ಜ್ಞಾನಿಗಳು ಅದನ್ನು ಕುಡಿಯುವವರು. ಆದ ಕಾರಣ ಉಪನಿಷತ್ತೇ ಭಗವದ್ಗೀತೆಗೆ ಆಶ್ರಯ ಎನ್ನಬೇಕಾಗತ್ತೆ. ಭಾರತೀಯ ತತ್ವಶಾಸ್ತ್ರಕ್ಕೆ ಪ್ರಸ್ಥಾನತ್ರಯಗಳೇ ಆಧಾರ ಎಂದರೂ ಸಹ ಗೀತಾ ಬ್ರಹ್ಮಸೂತ್ರಗಳು ಉಪನಿಷತ್ತಿನ ಮೇಲೆಯೇ ನಿಂತಿರುವುದರಿಂದ ಇದೇ ಮೂಲ ಆಧಾರ ಸ್ತಂಭ ಅಂತ ಹೇಳಬಹುದು. ಉಪನಿಷತ್ತುಗಳನ್ನು ಓದುವಾಗ ಅಲ್ಲಿ ನಮ್ಮನ್ನು ಆಕರ್ಷಿಸುವಂತಹ ಒಂದು ಭಾವನೆಯೇ ಅದರಲ್ಲಿರುವಂತಹ ಸತ್ಯನಿಷ್ಠೆ. ಅವರು ಸತ್ಯವನ್ನು ತಿಳಿಯುವುದಕ್ಕಾಗಿ ಏನನ್ನು ಬೇಕಾದರೂ ಬಲಿ ಕೊಡಲು ಸಿದ್ಧರಾಗಿದ್ದಾರೆ. ಶಾಸ್ತ್ರವೇ ಅವರಿಗೆ ಪರಮ ಪ್ರಮಾಣವಲ್ಲ. ಅನಂತರ ಬಂದ ಆಚಾರ್ಯರುಗಳು ತಮ್ಮ ತಮ್ಮ ಸಿದ್ಧಾಂತಗಳನ್ನು ಪ್ರತಿಪಾದಿಸುವಾಗ ಒಂದು ಉಪನಿಷತ್ತಿನ ಶ್ಲೋಕವನ್ನು ಉದಾಹರಿಸಿದರೆ ಅದಕ್ಕೆ ವಿರೋಧವಾಗಿ ಯಾರಿಗೂ ಮಾತನಾಡುವ ಎದೆಗಾರಿಕೆ ಇರಲಿಲ್ಲ. ಬೇಕಾದರೆ ಆ ವಾಕ್ಯವನ್ನು ತೆಗೆದುಕೊಂಡು ಹೇಗೋ ಅದನ್ನು ತಿರುಗು ಮುರುಗು ಮಾಡಿ ತಮ್ಮ ಅರ್ಥ ಅಲ್ಲಿ ಬರುವಂತೆ ಮಾಡುತ್ತಿದ್ದರೆ ಹೊರತು ವಾಕ್ಯವನ್ನೇ ತ್ಯಜಿಸುವ ಧೈರ್ಯ ಯಾರಲ್ಲಿಯೂ ಕೂಡ ಇರಲಿಲ್ಲ. ಆದರೆ ಮೂಲ ಉಪನಿಷತ್ತನ್ನೇ ತೆಗೆದುಕೊಂಡ್ರೆ ಅಲ್ಲಿ ಯಾವ ವ್ಯಕ್ತಿಯ ಅಂಧ ಅನುಕರಣೆಯನ್ನು ನೋಡುವುದಿಲ್ಲ. ಸತ್ಯದ ಮಾರ್ಗದಲ್ಲಿ ಉಪನಿಷತ್ತಿನ ಋಷಿಗಳು ಧೀರ ಯಾತ್ರಿಕರು. ಅದು ಎಲ್ಲಿಗೆ ಒಯ್ದರೆ ಅಲ್ಲಿಗೆ ಹೋಗಲು ಸಿದ್ಧರಾಗಿದ್ದಾರೆ. ಏನು ಬೆಲೆ ಕೇಳಿದರೂ ಅದನ್ನು ಕೊಡಲು ಸಿದ್ಧರಿದ್ದರು. ಉಪನಿಷತ್ತನ್ನು ಅಧ್ಯಯನ ಮಾಡುವಾಗ ಯಾವ ವೇದ ಉಪನಿಷತ್ತುಗಳನ್ನು ಒಳಗೊಂಡಿದೆಯೋ ಆ ವೇದವನ್ನೇ ಗೌಣವಾಗಿ ಪರಿಗಣಿಸುವ ಧೈರ್ಯ ಇವರಿಗಿತ್ತು. ಶಾಸ್ತ್ರ ಎಷ್ಟೇ ಪವಿತ್ರವಾಗಿರಲಿ, ಅದರಲ್ಲಿ ಎಷ್ಟೇ ಗಹನವಾದ ವಿಷಯಗಳಿರಲಿ, ಅದಿರುವುದು ನಾವು ಅದನ್ನು ಮೀರಿ ಹೋಗುವುದಕ್ಕೆ. ಶಾಸ್ತ್ರವಿರುವುದು ಒಂದು ಕೈಮರದಂತೆ. ಇಂತಹ ಊರಿಗೆ ಹೋಗಲು ದಾರಿ ಇದು, ಇಲ್ಲಿಂದ ಇಷ್ಟು ಮೈಲಿ ಅಂತ ಹೇಳೋದಿಕ್ಕೆ. ಆದರೆ ನಾವು ಕೈಮರದ ಸಮೀಪದಲ್ಲೇ ಇದ್ದರೆ ಗುರಿಯನ್ನು ಮುಟ್ಟೋದಿಕ್ಕೆ ಆಗೋದಿಲ್ಲ. ಶಾಸ್ತ್ರದ ಮಿತಿಯನ್ನು ಉಪನಿಷತ್ತಿನ ಋಷಿಗಳು ಎಲ್ಲರಿಗಿಂತಲೂ ಚೆನ್ನಾಗಿ ಅರಿತಿದ್ರು. ಮುಂಡಕ ಉಪನಿಷತ್ತಿನಲ್ಲಿ ಮಹಾಗೃಹಸ್ಥನಾದ ಶೌನಕನು ಅಂಗೀರಸನನ್ನು ವಿಧಿ ಪ್ರಕಾರ ಸಮೀಪಿಸಿ, ಹೇ ಭಗವಾನ್, ಯಾವುದನ್ನು ತಿಳಿದರೆ ಇವುಗಳೆಲ್ಲವನ್ನೂ ತಿಳಿದಂತೆ ಆಗುವುದು ಅಂತ ಕೇಳ್ತಾನೆ. ಅಂಗೀರಸರು ಶೌನಕನಿಗೆ ಹೀಗೆ ಹೇಳ್ತಾರೆ: 2 ವಿದ್ಯೆಗಳನ್ನು ತಿಳಿದುಕೊಳ್ಳಬೇಕೆಂದು ಬ್ರಹ್ಮಜ್ಞಾನಿಗಳು ಹೇಳುತ್ತಾರೆ. ಅವೇ ಪರಾವಿದ್ಯಾ ಮತ್ತು ಅಪರಾವಿದ್ಯೆ. ಅವುಗಳಲ್ಲಿ ಅಪರಾವಿದ್ಯೆ ಯಾವುದೆಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು ಮತ್ತು ಜ್ಯೋತಿಷ. ಈಗ ಪರಾವಿದ್ಯೆ ಯಾವುದೆಂದರೆ ಯಾವುದರಿಂದ ಅಕ್ಷರವು ಹೊಂದಲ್ಪಡುವುದೋ ಅದು ಪರಾವಿದ್ಯೆ. ವಿಶ್ವದ ತತ್ವದಲ್ಲೇ ಯಾರು ಶ್ರೇಷ್ಠತಮ ಸತ್ಯಗಳನ್ನು ಕೊಟ್ಟರೋ ಅವರಲ್ಲಿ ಹೆಸರಿನ ಆಸೆ, ಕೀರ್ತಿಯ ಆಸೆ ಸ್ವಲ್ಪವೂ ಇಲ್ಲದಿರುವುದನ್ನು ನಾವು ನೋಡ್ತೀವಿ. ತಮ್ಮನ್ನು ಸಂಪೂರ್ಣ ಮರೆಸಿಕೊಂಡು ಕೇವಲ ತತ್ವ ಒಂದು ಮಾನವ ಕೋಟಿಗೆ ಉಳಿದರೆ ಸಾಕು ಅಂತ ಆಕಾರವಿಲ್ಲದ ಧ್ವನಿಗಳಂತೆ ಅವರಿದ್ದರು. ಉಪನಿಷತ್ತಿನಲ್ಲಿ ಹಲವರ ಹೆಸರುಗಳು ಬರುತ್ತವೆ, ಆದರೆ ಎಲ್ಲಿಯೂ ಕೂಡ ಉಪನಿಷತ್ತನ್ನು ರಚಿಸಿದ ಕವಿಯ ಹೆಸರುಗಳು ನಮಗೆ ದೊರಕೋದಿಲ್ಲ. ಅವರು ಬಯಸಿದ್ದು ಮಾನವರ ಕಲ್ಯಾಣವನ್ನು, ತಮ್ಮ ಹೆಸರಿನ ಅಮರತ್ವವನ್ನಲ್ಲ. ಅವರು ತಮ್ಮ ಅಹಂಕಾರವನ್ನು ಅಷ್ಟು ಅಳಿಸಿಕೊಂಡಿದ್ರು. ಉಪನಿಷತ್ತುಗಳಲ್ಲಿರುವ ಮತ್ತೊಂದು ವೈಶಿಷ್ಟ್ಯವೇ ಅಲ್ಲಿ ಸ್ತ್ರೀಯರಿಗೆ ಇರುವ ಸ್ಥಾನ. ಅನಂತರ ಬಂದ ಸ್ಮೃತಿಗಳು, ಪುರಾಣಗಳು ಸ್ತ್ರೀಯನ್ನು ಎಷ್ಟು ಹಳಿದರೂ ನಾವು ವೇದಕಾಲಕ್ಕೆ ಹೋದರೆ ಅಲ್ಲಿ ಅವರಿಗೆ ಗಣ್ಯ ಸ್ಥಾನವಿತ್ತು. ಪುರುಷನಂತೆ ಆಕೆ ಬ್ರಹ್ಮವಾದಿನಿಯಾಗಿದ್ದಳು. ವೇದಗಳಲ್ಲಿ ಬರುವ ಹಲವು ಸೂಕ್ತಗಳನ್ನು ಸ್ತ್ರೀಯರೇ ರಚಿಸಿದ್ದಾರೆ. ಲೋಪಾಮುದ್ರ, ವಿಶ್ವಾವರ, ಸಿಕತ, ನಿವಾವರಿ, ಘೋಷ ಮುಂತಾದವೇ ಆ ಹೆಸರುಗಳು. ತಾತ್ವಿಕ ಪ್ರಪಂಚದಲ್ಲಿ ಪ್ರಚಂಡ ಮೇಧಾವಿ ಪುರುಷನಿಗೆ ಸರಿಸಮನಾಗಿ ಆಕೆ ಏರ್ತಾ ಇದ್ದಳು. ಇಂತಹ ಒಂದೆರಡು ಪ್ರಸಂಗಗಳನ್ನು ಉಪನಿಷತ್ತಿನಲ್ಲಿ ನಾವು ನೋಡಬಹುದು. ಉಪನಿಷತ್ತಿನಲ್ಲಿ ಯಾವ ನಿರ್ದಿಷ್ಟವಾದ ತಾತ್ವಿಕ ಸಿದ್ಧಾಂತವನ್ನು ನಾವು ಕಾಣೋದಿಕ್ಕೆ ಆಗೋದಿಲ್ಲ. ಅಲ್ಲಿ ಎಲ್ಲ ಸಿದ್ಧಾಂತಗಳಿಗೂ ಸಾಮಾನ್ಯವಾದ ಭಾವನೆಗಳಿವೆ. ಉಪನಿಷತ್ತಿನಲ್ಲಿ ಬರುವ ತತ್ವವನ್ನು ದ್ವೈತವೆಂದಾಗಲಿ, ವಿಶಿಷ್ಟಾದ್ವೈತವೆಂದಾಗಲಿ, ಅದ್ವೈತವೆಂದಾಗಲಿ ಹೇಳೋದಕ್ಕೆ ಆಗೋದಿಲ್ಲ. ಆಯಾ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದ ಆಚಾರ್ಯರುಗಳು ತಮ್ಮ ತಮ್ಮ ದೃಷ್ಟಿಯಿಂದ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಆದರೆ ಇವುಗಳಲ್ಲಿ ಯಾವುದೋ ಒಂದು ಸರಿ ಮತ್ತೊಂದು ತಪ್ಪು ಅಂತ ಹೇಳೋದಿಕ್ಕಾಗಲ್ಲ. ಅಲ್ಲಿ ಎಲ್ಲವೂ ಇವೆ. ಅಲ್ಲಿ ನಿರ್ಗುಣ ಬ್ರಹ್ಮನಿಗೆ ಸಂಬಂಧಪಟ್ಟ ಭಾವನೆಗಳಿವೆ, ಸಗುಣ ಬ್ರಹ್ಮನಿಗೆ ಸಂಬಂಧಪಟ್ಟಂತಹ ಭಾವನೆಗಳಿವೆ. ಅಲ್ಲಿ ಪ್ರಪಂಚದಲ್ಲಿ ಓತಪ್ರೋತವಾಗಿ ಇರುವಂತಹ ಬ್ರಹ್ಮನ ಭಾವನೆ ಇದೆ ಮತ್ತು ಇವುಗಳೆಲ್ಲಕ್ಕೂ ಅತೀತನಾದ ಬ್ರಹ್ಮನ ಭಾವನೆ ಸಹ ಇದೆ. ಅಲ್ಲಿ ಜೀವಿಯನ್ನ ಬೇರೆ ಅಂತ ಹೇಳುವಂತಹ ಭಾವನೆ ಇದೆ. ಜೀವ ಬ್ರಹ್ಮನ ಅಂಶ ಅನ್ನುವಂತಹ ಭಾವನೆ ಇದೆ. ಈ ಜೀವಿ ಬ್ರಹ್ಮನಲ್ಲದೆ ಬೇರೆ ಅಲ್ಲ ಅನ್ನುವಂತಹ ಭಾವನೆಗಳಿವೆ. ಇಲ್ಲಿ ಒಂದನ್ನು ಪುರಸ್ಕರಿಸಿ ಉಳಿದವುಗಳನ್ನು ತಪ್ಪು ಅಂತ ತಿರಸ್ಕರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ಸತ್ಯವನ್ನು ನೋಡೋದಕ್ಕೆ ಹಲವು ದೃಷ್ಟಿಕೋನಗಳಿವೆ ಅನ್ನೋದನ್ನು ಒಪ್ಪಿಕೊಂಡ್ರೆ ಯಾವ ವಿರೋಧವೂ ಸಹ ನಮಗೆ ಕಾಣೋದಿಲ್ಲ.
ಉಪನಿಷತ್ತಿನ ಗಹನ ಸತ್ಯಗಳು ಅನುಷ್ಠಾನ ಪ್ರಧಾನವಾದವು. ಅವು ಮೊದಲು ಅನುಷ್ಠಾನವಾಗಿ ಅನಂತರ ಒಂದು ಸಿದ್ಧಾಂತವಾದವು. ಅನೇಕ ವೇಳೆ ನಾವು ವೇದಾಂತವನ್ನು ಅನುಷ್ಠಾನಕ್ಕೆ ತರಲು ಅಸಾಧ್ಯ, ಇದು ಪ್ರಪಂಚದ ಹವ್ಯಾಸವಿಲ್ಲದವರಿಗೆ ಸರಿ, ಜಗದ ಗಡಿಬಿಡಿಯಲ್ಲಿರುವವರಿಗೆ ಸಾಧ್ಯವಿಲ್ಲ ಅಂತ ಹೇಳಿ ಭಾವಿಸಲಾಗುತ್ತೆ. ಆದರೆ ಉಪನಿಷತ್ತು ಮುಂಚೆ ಹುಟ್ಟಿದ್ದೇ ಜಗದ ಚಟುವಟಿಕೆಯ ಸುಳಿಯಲ್ಲಿ, ಎಲ್ಲರಿಗಿಂತ ಹೆಚ್ಚು ಸಿಕ್ಕಿದ್ದವರಿಂದ ಅಂತ ಹೇಳಬಹುದು. ಶ್ವೇತಕೇತು ಮತ್ತು ಅವನ ತಂದೆ ಇಬ್ಬರು ಕೂಡ ಬ್ರಹ್ಮಿಷ್ಠರಾಗಿದ್ದರು ಅಂತ ಹೇಳಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಓದ್ತೀವಿ. ಅವರಿಬ್ಬರು ಪ್ರವಹಣ ಜೈವಲಿ ಅನ್ನುವಂತಹ ಪಾಂಚಾಲ ರಾಜನಲ್ಲಿಗೆ ಬಂದು ಅವನನ್ನು ಪ್ರಶ್ನಿಸ್ತಾರೆ. ಆಗ ಆ ರಾಜ, ಇದುವರೆಗೆ ಈ ವಿದ್ಯೆ ಬ್ರಾಹ್ಮಣರಿಗೆ ಗೊತ್ತಿರಲಿಲ್ಲ, ಹಿಂದೆ ಎಲ್ಲ ಲೋಕಗಳಲ್ಲಿಯೂ ಈ ವಿದ್ಯೆಯ ಅನುಶಾಸನವು ಕ್ಷತ್ರಿಯರಿಗೆ ಸೇರಿತ್ತು ಅಂತ ಹೇಳಿ ಅವರಿಗೆ ಉಪದೇಶವನ್ನು ಮಾಡ್ತಾನೆ. ಆಗಿನ ಕಾಲದಲ್ಲಿ ರಾಜ ನಿರಂಕುಶ ಪ್ರಭು, ರಾಜ್ಯವನ್ನು ಆಳಬೇಕಾಗಿತ್ತು, ನ್ಯಾಯ ಅನ್ಯಾಯಗಳನ್ನು ವಿಚಾರಿಸಬೇಕಾಗಿತ್ತು. ಇಂತಹ ರಾಜರಿಗೆ ಉಪನಿಷತ್ತಿನಲ್ಲಿ ಬರುವ ವಿಷಯಗಳನ್ನು ಚಿಂತಿಸೋದಕ್ಕೆ ಸಮಯ ಇರ್ತಿತ್ತು, ಅದನ್ನು ಅನುದಿನ ಜೀವನದಲ್ಲಿ ಬಳಕೆಗೆ ತರೋದಕ್ಕೆ ಸಾಧ್ಯವಿತ್ತು. ಅಂತಹ ರಾಜನ ಜೀವನದೊಂದಿಗೆ ಹೋಲಿಸಿ ನೋಡಿದರೆ ನಮ್ಮದು ವಿರಾಮ ಜೀವನ. ಯಾವುದು ಅವನಿಗೆ ಸಾಧ್ಯವಾಯಿತೋ ಅದು ನಮಗೂ ಕೂಡ ಸಾಧ್ಯವಾಗಬೇಕು. ಅಸಾಧ್ಯವನ್ನು ಉಪನಿಷತ್ತು ಬೋಧಿಸೋದಿಲ್ಲ. ಜಗದ ಹವ್ಯಾಸವನ್ನು ಬಿಟ್ಟವರಿಗೆ ಮೀಸಲಲ್ಲ ವೇದಾಂತ. ಒಂದು ತತ್ವ ಪ್ರಯೋಜನಕಾರಿಯಾಗಬೇಕಾದರೆ ನಿತ್ಯ ಜೀವನದಲ್ಲಿ ಎಲ್ಲರಿಗೂ ಸಹಾಯಕ್ಕೆ ಬರಬೇಕು. ಇಂತಹ ಸಾಧ್ಯತೆ ಮತ್ತು ಪ್ರಯೋಜನವನ್ನು ಉಪನಿಷತ್ತಿನಲ್ಲಿ ನಾವು ನೋಡಬಹುದು. ಮಾನವ ಜೀವನವನ್ನು ನಿಕೃಷ್ಟವಾಗಿ ಕಾಣೋದಿಲ್ಲ ಉಪನಿಷತ್ತುಗಳು, ಎಲ್ಲಿಯೂ ಅವನನ್ನು ದೂರೋದಿಲ್ಲ. ಮಾನವ ಅಂದರೆ ಸೃಷ್ಟಿಯ ವಿಕಾಸದ ಏಣಿಯಲ್ಲಿ ತುತ್ತ ತುದಿಯಲ್ಲಿರುವಂತಹವನು. ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ ಎಂದು ಮಾನವನನ್ನು ಅಮೃತ ಪುತ್ರ ಅಂತ ಹೇಳಿ ಕರೆಯುವುದು ಶ್ವೇತಾಶ್ವತರ ಉಪನಿಷತ್ತು. ಮಾನವನನ್ನು ಪಾಪಿ ಅಂತ ಹೇಳಿ ಎಲ್ಲೂ ಕರೆಯೋದೇ ಇಲ್ಲ. ಆ ರೀತಿ ಕರೆಯೋದನ್ನು ಈಶ್ವರ ನಿಂದೆ ಅಂತ ಹೇಳಲಾಗುತ್ತೆ. ನಾವು ಬ್ರಹ್ಮನಿಂದ ಬಂದವರು, ಅವನೆಡೆಗೆ ಹೊರಟವರು. ಸದ್ಯಕ್ಕೆ ಇರುವಾಗಲೂ ಅವನಲ್ಲೇ ಇರುವೆವು, ಆದರೆ ತತ್ಕಾಲದಲ್ಲಿ ನಾವು ಬ್ರಹ್ಮನಿಗೆ ಸೇರಿದವರು ಎಂಬುದನ್ನು ಮರೆತಿದ್ದೇವೆ. ಮರೆತುದನ್ನು ಸಾಧನೆಯಿಂದ ಜ್ಞಾಪಿಸ್ಕೊಳ್ಬೇಕಾಗಿದೆ. ಬಲಹೀನರಿಗೆ ಆತ್ಮ ಲಭಿಸದು ಅಂತ ಹೇಳಿ ಉಪನಿಷತ್ತು ಹೇಳುತ್ತೆ. ನಾವು ಆಶಿಷ್ಟರು, ದೃಢಿಷ್ಠರು, ಬಲಿಷ್ಠರು ಆಗಬೇಕು ಅಂತ ಹೇಳಿ ಅದು ಹೇಳುತ್ತೆ. ಅಂತೂ ಹೇಗೋ ಕಾಲಯಾಪನೆಯನ್ನು ಮಾಡೋದಿಲ್ಲ. ಅದು ಧೀರರಾಗಿ ಬಾಳಬೇಕು, ಸಾಹಸದಿಂದ ಬಾಳಬೇಕು, ಜೀವನವನ್ನು ಒಂದು ವರದಂತೆ ಸ್ವೀಕರಿಸಬೇಕು. ಜೀವನ ಒಂದು ಶಾಪ ಅಂತ ಹೇಳಿ ಗೋಳಿಟ್ಟು ಹೊರಲುವ ಅಳುಮೋರೆಯಿಂದ ಕೂಡಿದಂತಹ ಧರ್ಮವನ್ನು ಉಪನಿಷತ್ತು ಬೋಧಿಸೋದಿಲ್ಲ. ಪ್ರಪಂಚವನ್ನು ಅನುಭವಿಸಬೇಡಿ ಅಂತ ಹೇಳಿ ಉಪನಿಷತ್ತು ಹೇಳೋದಿಲ್ಲ. ಅನುಭವಿಸುವ ರಹಸ್ಯವನ್ನು ತಿಳಿದುಕೊಂಡು ಅನುಭವಿಸಿ ಅಂತ ಹೇಳುತ್ತೆ. ನಮಗೆಲ್ಲ ಅದನ್ನು ಅನುಭವಿಸಲು ಬಹಳ ಆಸೆ, ಕಾತರ. ಪ್ರಪಂಚದ ರೂಪ, ರಸ, ಶಬ್ದ, ಸ್ಪರ್ಶ, ಗಂಧಗಳು ನಮ್ಮನ್ನು ಕರೀತಾ ಇರ್ತವೆ. ಅನುಭವಿಸುವ ರಹಸ್ಯವನ್ನು ತಿಳಿದುಕೊಳ್ಳುವಂತಹ ತಾಳ್ಮೆ ನಮ್ಮಲ್ಲಿಲ್ಲ. ತಕ್ಷಣ ಅದರ ಕರೆಗೆ ಗಮನ ಕೊಟ್ಟು ಅದರ ಪಾಶದಲ್ಲಿ ಬೀಳ್ತೀವಿ. ಈಜು ಬರದವನು ನೀರಿಗೆ ಬಿದ್ದಂತೆ ಆಗುತ್ತೆ. ಆಗ ನೊಣ ಹಲಸಿನ ಹಣ್ಣನ್ನು ತಿನ್ನೋದಕ್ಕೆ ಹೋಗಿ ಅಂಟಿನ ಮೇಲೆ ಕುಳಿತುಕೊಂಡಂತೆ ಆಗುತ್ತೆ. ಅನಂತರ ದುಃಖ ಪಡ್ತೀವಿ. ಈ ಪ್ರಪಂಚದಲ್ಲಿ ಏನಿರುವುದೋ ಅದನ್ನೆಲ್ಲ ಭಗವಂತನಿಂದ ತುಂಬಿ ಅಂತ ಹೇಳಿ ಈಶಾವಾಸ್ಯ ಉಪನಿಷತ್ತು ಹೇಳುತ್ತೆ. ದೇವರನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಇದೆಲ್ಲ ಅವನದು ಅಂತ ಹೇಳಿ ಪ್ರಪಂಚವನ್ನು ಆಸ್ವಾದಿಸಬೇಕು ನಾವು. ಆಗ ನಮ್ಮನ್ನು ದುಃಖ ದುರಿತಗಳು ತಾಕಲಾರವು. ಎಂದು ನಾವು ಈಶನನ್ನು ಮರೆಯುವೆವೋ ಆಗ ಅಮೃತ ವಿಷವಾಗುತ್ತೆ. ಎಂದು ಮರೆಯುವುದಿಲ್ಲವೋ ಆಗ ವಿಷ ಕೂಡ ಅಮೃತವಾಗುತ್ತೆ. ಜೀವನದಲ್ಲಿ ಬಾಳುವುದೊಂದು ದೊಡ್ಡ ಕಲೆ. ನಾವು ಶಾಂತಿಯನ್ನು ಅನುಭವಿಸಿ ಸುತ್ತಲೂ ಇರುವವರಿಗೆ ಶಾಂತಿಯನ್ನು ನೀಡುವುದೇ ಜೀವನದ ಉದ್ದೇಶ. ಇದಕ್ಕೆ ನಾವು ಅಣಿಯಾಗಬೇಕು. ಇದಕ್ಕೆ ನಾವು ತರಬೇತಿಯನ್ನು ತೆಗೆದುಕೊಳ್ಬೇಕು. ಸುಮ್ಮನೆ ಆತುರದಿಂದ ಧಾವಿಸಿದರೆ ಇಲ್ಲದ ಕಷ್ಟ ನಷ್ಟಗಳಿಗೆ ಒಳಗಾಗಬೇಕಾಗುತ್ತೆ. ಜೀವನವನ್ನು ನಂತರ ನಾವು ಹಳಿಯೋಕ್ಕೆ ಪ್ರಾರಂಭಿಸ್ತೀವಿ, ನನಗೆ ದೇವರು ಏನು ಒಳ್ಳೇದು ಮಾಡಲಿಲ್ಲ ಅಂತ ಹೇಳಿ. ಆದರೆ ಅದಕ್ಕೆ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಈಶಾವಾಸ್ಯ ಉಪನಿಷತ್ತು ಬೋಧಿಸುವ ಮತ್ತೊಂದು ಸತ್ಯವೇ ತ್ಯಾಗದಿಂದ ಅನುಭವಿಸು ಅನ್ನೋದು. ನಮ್ಮ ಸುಖಕ್ಕಾಗಿ ಸಂಗ್ರಹಿಸುವುದರಲ್ಲಿ ಆನಂದವಿದೆ, ಅದನ್ನು ಮತ್ತೊಬ್ಬರಿಗೆ ನೀಡುವುದರಲ್ಲಿ ಅದಕ್ಕಿಂತ ಮಿಗಿಲಾದ ಆನಂದವಿದೆ. ಈಶನು ನಮಗೆ ಏನು ಕೊಟ್ಟಿರುವನೋ ಅದನ್ನು ಅವನ ಮಕ್ಕಳಿಗೆ ಕೊಟ್ಟು ಅನುಭವಿಸಬೇಕು. ನಾವು ಏನನ್ನು ಕೊಡುವೆವೋ ಅದು ನಮ್ಮ ಉದ್ಧಾರಕ್ಕೆ ಕಾದು ನಿಂತಿರುವುದು. ನಾವು ಕೊಟ್ಟದ್ದು 10 100 1000 ನಮ್ಮೆಡೆಗೆ ಬರುತ್ತೆ. ಸ್ವಾರ್ಥಕ್ಕಾಗಿ ಸಂಗ್ರಹಿಸಿದಂತಹ ಆನಂದ ಕ್ಷೀಣವಾಗುತ್ತೆ. ನಾವು ಯಾವಾಗ ಅದನ್ನು ಇತರರಿಗೆ ಕೊಡುವೆವೋ ಆಗ ವೃದ್ಧಿಯಾಗುತ್ತೆ. ಈ ಪ್ರಪಂಚದಲ್ಲಿ ಶಾಸ್ತ್ರವಿಹಿತವಾದ ಕರ್ಮಗಳನ್ನು ಮಾಡ್ತಲೇ 100 ವರ್ಷ ಬದುಕೋದಿಕ್ಕೆ ನಾವು ಇಷ್ಟಪಡಬೇಕು.
ಏಕಾದರೂ ಈ ಪ್ರಪಂಚಕ್ಕೆ ಬಂದನೋ, ಎಷ್ಟು ಬೇಗ ಇಲ್ಲಿಂದ ಓಡಿ ಹೋಗ್ತೀನೋ ಅನ್ನೋಂತಹ ಹೇಡಿಯ ಪಲ್ಲವಿಯೆಲ್ಲ ಉಪನಿಷತ್ತು. ನಾವು ಪ್ರಪಂಚಕ್ಕೆ ಬಂದ ಮೇಲೆ ಪೂರ್ಣ ಆಯಸ್ಸನ್ನು ಬಾಳಬೇಕು, ಓಡಿ ಹೋಗೋದಲ್ಲ. ಬಾಳುತ್ತಿರುವಾಗ ಜೀವನ ಧಾರ್ಮಿಕ ಕರ್ಮಗಳಿಂದ ತುಂಬಿ ತುಳುಕಾಡುತ್ತಿರಬೇಕು. ಜೀವನದಲ್ಲಿ ಸ್ವಾರ್ಥಿಯಾಗಿ ಬಾಳಬಾರ್ದು, ಸೋಮಾರಿಯಾಗಿ ಬಾಳಬಾರ್ದು. ದೇವರ ಪೀಠದ ಬಳಿ ಉರಿಯುತ್ತಿರುವಂತಹ ಗಂಧದ ಕಡ್ಡಿ ಕ್ಷಣ ಕ್ಷಣಕ್ಕೆ ಕಡಿಮೆಯಾಗ್ತಿದ್ರೂ ಕೂಡ ತನ್ನ ಸುವಾಸನೆಯಿಂದ ವಾತಾವರಣವನ್ನೆಲ್ಲ ತುಂಬುವಂತೆ ಪ್ರೀತಿ ಮತ್ತು ಸೇವೆಯ ಪರಿಮಳದಿಂದ ತುಂಬಿ ಬಾಳಿ ಒಂದು ದಿನ ಮಾಯವಾಗಬೇಕು ಅನ್ನೋದನ್ನು ಉಪನಿಷತ್ತು ಹೇಳುತ್ತೆ. ಮೃತ್ಯುವಿಗೂ ಅಂಜುವವರಲ್ಲ ಉಪನಿಷತ್ತಿನ ಋಷಿಗಳು. ಇನ್ನೇನು ಮೃತ್ಯು ಬರುತ್ತಿರುವಾಗ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಈ ನುಡಿಯಿದೆ: ಓ ಕ್ರತುವೆ, ಮಾಡಿರುವುದನ್ನು ಸ್ಮರಿಸು, ಮಾಡಿರುವುದನ್ನು ಸ್ಮರಿಸು. ಇಲ್ಲಿ ಮಾಡಿರುವ ಪುಣ್ಯ ಕಾರ್ಯಗಳನ್ನು ಸ್ಮರಿಸುತ್ತಾ ಪ್ರಾಣ ಬಿಡಬೇಕು. ಪಾಪ ಕಾರ್ಯವನ್ನು ಮೆಲುಕು ಹಾಕುವ ಸಮಯವಲ್ಲ ಅದು. ಪುಣ್ಯ ಕರ್ಮಗಳ ವಿಹಗದ ಬೆನ್ನೇರಿ ಪರಲೋಕಕ್ಕೆ ಹೋಗ ಬಯಸುವವರು ನಮ್ಮ ಉಪನಿಷತ್ತಿನ ಋಷಿಗಳು. ಈ ಪ್ರಪಂಚವನ್ನು ಎಂದಿಗೂ ನಿಕೃಷ್ಟವಾಗಿ ಕಂಡವರಲ್ಲ. ತೈತ್ತರೀಯ ಉಪನಿಷತ್ತಿನ ಆನಂದವಲ್ಲಿಯಲ್ಲಿ ಹೀಗಿದೆ: ಆನಂದವೇ ಬ್ರಹ್ಮ, ಏಕೆಂದರೆ ಆನಂದದಿಂದಲೇ ಈ ಪ್ರಾಣಿಗಳು ಹುಟ್ಟುತ್ತವೆ, ಹುಟ್ಟಿದವು ಆನಂದದಿಂದ ಜೀವಿಸುತ್ತಿರುತ್ತವೆ ಮತ್ತು ಕೊನೆಗೆ ಆನಂದವನ್ನು ಪ್ರವೇಶಿಸುತ್ತವೆ. ಈ ಸೃಷ್ಟಿ ಬ್ರಹ್ಮನಿಗೆ ಏನೋ ಒಂದು ಕಾಟವಲ್ಲ, ಇದೊಂದು ಆಟ ಅವನಿಗೆ. ಅವನು ಲೀಲಾಮಯ, ನಾವೆಲ್ಲ ಅವನ ಲೀಲೆಯಲ್ಲಿ ಪಾತ್ರಧಾರಿಗಳು. ಬ್ರಹ್ಮನನ್ನು ಅಸತ್ ಎಂದು ತಿಳಿದುಕೊಂಡರೆ ನಾವು ಅಸತ್ತಾಗುತ್ತೇವೆ ಎನ್ನುವುದು ತೈತ್ತರೀಯ ಉಪನಿಷತ್ತು. ನಿಷೇಧವನ್ನು ಒತ್ತಿ ಹೇಳುವುದಿಲ್ಲ. ಈ ಪ್ರಪಂಚದಲ್ಲಿ ಬೇಕಾದಷ್ಟು ಗಲೀಜು ಇರಬಹುದು, ಆದರೆ ಇಲ್ಲಿ ಶುಭವಾಗಿರುವವು ಕೂಡ ಇದೆ, ಪವಿತ್ರವಾಗಿರುವುದೂ ಇದೆ, ಮಂಗಳವಾಗಿರುವುದೂ ಇದೆ. ಅದರ ಕಡೆಗೆ ನಾವು ಗಮನ ಕೊಡಬೇಕು. ವಿಶ್ವದಲ್ಲಿ ಎಲ್ಲ ಇದೆ, ನಾವು ಕೇಳಿದ್ದು ಸಿಕ್ಕುತ್ತೆ. ನಾವು ಬ್ರಹ್ಮನ ಸಂತಾನ, ಅವನ ಪವಿತ್ರತೆ, ಶಕ್ತಿ, ಜ್ಞಾನ ನಮ್ಮಲ್ಲಿ ಇವೆ ಅನ್ನುವಂತಹ ಶ್ರದ್ಧೆಯನ್ನು ನಾವು ಬೆಳೆಸ್ಕೊಂಡ್ರೆ ನಮಗೆ ಅವು ತಿಳಿದು ಬರ್ತವೆ. ನಾವು ಪಾಪಿಗಳು, ಅಯೋಗ್ಯರು, ಕೆಲಸಕ್ಕೆ ಬರದವರು ಅಂದರೆ ಹಾಗೆಯೇ ಆಗುತ್ತೆ. ನಾವು ಭಾವಿಸಿದಂತೆ ಆಗುತ್ತೆ, ಇದು ನಿಯಮ. ನಾವು ಬೇಕಾದಷ್ಟು ಕಾಲ ಇದುವರೆಗೆ ಪಾಪಿ ತಾಪಿ ಎಂದು ಗೋಳಿಟ್ಟು ಆಗಿದೆ. ಇನ್ಮೇಲಾದರೂ ನಾವು ಸತ್ಯಜ್ಞಾನ, ಅನಂತವಾದ ಬ್ರಹ್ಮಸ್ವರೂಪರು ಅನ್ನೋದನ್ನು ನೆನಿಬೇಕು. ಅನಂತರ ಅವನಂತೆ ಆಗ್ತೀವಿ. ಮುಕ್ತಿ ಅನ್ನೋದು ಬ್ರಾಹ್ಮೀ ಸ್ಥಿತಿ. ಅದನ್ನು ನಾವು ಇಲ್ಲಿ ಇರುವಾಗ ಅನುಭವಿಸಬೇಕು. ಈಗಿಲ್ಲದೆ ಕಾಲವಾದ ಮೇಲೆ ಏನೋ ಸಿಕ್ಕಬಹುದಾದ ಲೋಕವನ್ನೋ ಪದವಿಯನ್ನೋ ಉಪನಿಷತ್ತು ಹೇಳೋದಿಲ್ಲ. ಈಗ ಇಲ್ಲದುದು ಮುಂದೆ ಇರಲಾರದು. ಈಗ ಅದು ಇದ್ದರೆ ಸತ್ಯ, ಇಲ್ಲದೇ ಇದ್ದರೆ ಅದನ್ನು ಸ್ವೀಕರಿಸಬೇಕಾಗಿಲ್ಲ. ಅಂತೆ ಕಂತೆಯ ಪುರಾಣದ ಮೇಲೆ ನಿಂತಿಲ್ಲ, ವರ್ತಮಾನದ ಅನುಭವದ ಆಧಾರದ ಮೇಲೆ ನಿಂತಿದೆ ಉಪನಿಷತ್ತು. ಕೇನ ಉಪನಿಷತ್ತು ಹೀಗೆ ಹೇಳುತ್ತೆ: ಇಲ್ಲಿಯೇ ಅರಿತುಕೊಂಡರೆ ಸತ್ಯ ಉಂಟು, ಇಲ್ಲಿ ಅರಿತುಕೊಳ್ಳದೇ ಇದ್ದರೆ ವಿನಾಶವಾಗುವುದು. ವಿವೇಕಿಗಳು ಸರ್ವ ಪ್ರಾಣಿಗಳಲ್ಲಿಯೂ ಆತ್ಮತತ್ವವನ್ನು ಅರಿತುಕೊಂಡು ಈ ಲೋಕದಿಂದ ಹೋಗಿ ಅಮೃತರಾಗುತ್ತಾರೆ. ಯಾವಾಗ ಬ್ರಹ್ಮ ಪ್ರತಿಬೋಧದಲ್ಲಿಯೂ ತಿಳಿಯಲ್ಪಡುವುದೋ ಆಗ ತಿಳಿದಂತಾಗುವುದು ಅಂತ ಹೇಳಿ. ತೈತ್ತರೀಯ ಉಪನಿಷತ್ತು ಅಧ್ಯಯನ ಪ್ರವಚನಗಳನ್ನು ಬಿಡಕೂಡದು, ಇದೇ ತಪಸ್ಸು ಅಂತ ಹೇಳುತ್ತೆ. ಕೊನೆಯಲ್ಲಿ ಜ್ಞಾನ ಪ್ರವಾಹ ವೃದ್ಧಿಯಾಗುತ್ತಿರಬೇಕಾದ್ರೆ, ಅಖಂಡವಾಗಿ ಹರಿದು ಹೋಗುತ್ತಿರಬೇಕಾದ್ರೆ ಅಧ್ಯಯನ ಮತ್ತು ಪ್ರವಚನ ಒಟ್ಟಿಗೆ ಹೋಗುತ್ತಿರಬೇಕು. ನಾವು ಅಧ್ಯಯನ ಮಾಡಬೇಕು, ವಿಚಾರಗಳನ್ನು ತಿಳಿದುಕೊಳ್ಬೇಕು. ಜ್ಞಾನಾರ್ಜನೆಗೆ ಒಂದು ಮಿತಿ ಇಲ್ಲ. ಶ್ರೀರಾಮಕೃಷ್ಣರು ನಾನು ಎಲ್ಲಿಯವರೆಗೆ ಬದುಕಿರುತ್ತೇನೋ ಅಲ್ಲಿಯವರೆಗೆ ಕಲಿಯುತ್ತೇನೆ ಅಂತ ಹೇಳಿದ್ದಾರೆ. ಅಂತೆಯೇ ನಾವು ವಿದ್ಯಾಭ್ಯಾಸವನ್ನು ಪೂರೈಸಿದ ಮೇಲೆಯೂ ಸಹ ಋಷಿ ಋಣವನ್ನು ಅಂದರೆ ಗುರುಗಳ ಋಣವನ್ನು ತೀರಿಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಆಳವಾಗಿ ತಿಳಿದುಕೊಳ್ತಾ ಹೋಗಬೇಕು. ನಾವು ತಿಳಿದುಕೊಳ್ತಾ ಹೋದಂತೆ ಅದನ್ನು ಇತರರಿಗೂ ಕೂಡ ಹೇಳಬೇಕು. ಪಡೆಯುವುದು ಕೊಡುವುದಕ್ಕಾಗಿ. ಹಾಗೆ ಕೊಡುವಾಗ ಕೀರ್ತಿ, ಯಶಸ್ಸಿನ ಆಸೆ, ಐಶ್ವರ್ಯದ ಆಸೆ ಇವುಗಳನ್ನೆಲ್ಲ ಬದಿಗೊತ್ತಿ ನಾನೊಂದು ಮಧ್ಯವರ್ತಿ, ಮತ್ತೊಂದು ಹೃದಯಕ್ಕೆ ಜ್ಞಾನ ಪ್ರವಹಿಸುವುದಕ್ಕೆ ನಾನೊಂದು ಮಾಧ್ಯಮ ಅನ್ನುವಂತಹ ಒಂದು ಜ್ಞಾನ ನಮ್ಮಲ್ಲಿ ಇರಬೇಕು ಅಂತ ಹೇಳಿ ಉಪನಿಷತ್ತು ಹೇಳುತ್ತೆ. ಇದು ಉಪನಿಷತ್ತುಗಳ ಬಗ್ಗೆ ಒಂದು ಪೀಠಿಕಾ ರೂಪವಾಗಿ ಹೇಳಿರುವಂತಹ ವಿಚಾರಗಳು. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದಂತೆ ಅನೇಕ ಉಪನಿಷತ್ತುಗಳ ವಿಚಾರಗಳನ್ನು ಚರ್ಚೆ ಮಾಡುವಂತಹದ್ದು ನಡೆಯುತ್ತೆ. ಹಾಗಾಗಿ ವಿಡಿಯೋಗಳನ್ನು ಎಲ್ಲರೂ ಕೂಡ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಲೈಕ್ ಮಾಡುವ ಮೂಲಕ ನಮ್ಮ ಸನಾತನ ಧರ್ಮದ ಅತ್ಯುಪಯುಕ್ತ ವಿಚಾರಗಳು ಎಲ್ಲರಿಗೂ ತಲುಪೋದಕ್ಕೆ ಸಹಾಯ ಮಾಡಿ. ಆ ಮೂಲಕ ನೀವು ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡಿದಂತಾಗುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾ ಇದೆ. ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಉಪಯುಕ್ತವಾಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ. ನಮಸ್ಕಾರ.